ಸಮಸ್ತ ನಾಡಿನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ತಿಳಿಸ್ತಾ, ವೀಕ್ಷಕರೇ, ಇವತ್ತು ನಮ್ಮ ಸುತ್ತಮುತ್ತಲಿನ ಬಹಳಷ್ಟು ಕ್ಷೇತ್ರಗಳಲ್ಲಿ ಹಲವಾರು ರಾಜಕಾರಣಿಗಳು ನಮಗೆ ಸಿಗ್ತಾ ಹೋಗ್ತಾರೆ. ಆದರೆ ಕೆಲವೊಂದು ರಾಜಕಾರಣಿಗಳು ತಮ್ಮದೇ ಆದಂತಹ ಶೈಲಿಯಲ್ಲಿ ಕೆಲಸ ಕಾರ್ಯವನ್ನ ಮಾಡುತ್ತಾ ಆ ಕ್ಷೇತ್ರದ ಜನರ ಪ್ರೀತಿ, ವಿಶ್ವಾಸ ಮತ್ತು ಮೆಚ್ಚುಗೆಗೆ ಪಾತ್ರರಾಗಿರುತ್ತಾರೆ. ಅಂತಹ ಕೆಲವೊಂದು ರಾಜಕಾರಣಿಗಳನ್ನ ಗುರುತಿಸಿ ಪರಿಗಣಿಸಿ ತಮ್ಮೆಲ್ಲರ ಮುಂದೆ ತರುವುದೇ ನಮ್ಮ ಸುತ್ತ ವಾಹಿನಿಯ ಮೂಲ ಉದ್ದೇಶ. ಈ ದಿನದ ಒಂದು ವಿಶೇಷವಾದ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕು ವಿಧಾನಸಭಾ ಮತಕ್ಷೇತ್ರದಲ್ಲಿನ ಈ ಹಿಂದೆ ಕೈವಾರ ಕ್ಷೇತ್ರದಿಂದ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾಗಿ ಕರ್ತವ್ಯವನ್ನ ನಿರ್ವಹಿಸಿದ್ದಂತಹ ಈ ಭಾಗದ ಕಾಂಗ್ರೆಸ್ ಪಕ್ಷದ ಹಿರಿಯ ಅನುಭವವುಳ್ಳ ರಾಜಕಾರಣಿಗಳು ಕೂಡ ಆಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಎಸ್.ಎನ್. ಚಿನ್ನಪ್ಪನವರು ಕೂಡ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಸುತ್ತ ವಾಹಿನಿಯ ಪರವಾಗಿ ಹಾಗೂ ಸಮಸ್ತ ನಾಡಿನ ತಮ್ಮೆಲ್ಲರ ವೀಕ್ಷಕರ ಪರವಾಗಿ ಸರ್ ತಮಗೆ ಹಾರ್ದಿಕವಾದ ಸ್ವಾಗತ. ಸಮಸ್ತ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಸಮಸ್ತ ಜನತೆಗೆ ಆರ್ಥಿಕ ಶುಭಾಶಯಗಳು, ಹೊಸ ವರ್ಷದ ಶುಭಾಶಯಗಳೊಂದಿಗೆ ನಾನು ಮಾತಾಡ್ತೇನೆ. ಮೊಟ್ಟ ಮೊದಲನೇದಾಗಿ ತಮ್ಮೊಡನೆ ಚರ್ಚೆ ಮಾಡೋದಾದ್ರೆ ತಮ್ಮದೇ ಆದಂತಹ ಒಂದು ಸಣ್ಣದಾದ ಕಿರುಪರಿಚಯ ನಮ್ಮ ನಾಡಿನ ವೀಕ್ಷಕರ ಮುಂದೆ ಹಂಚಿಕೊಳ್ಳಿ ಸರ್. ನಾನು ಎಸ್.ಎನ್. ಚಿನ್ನಪ್ಪ ಅನ್ನೋ ನಾನು ಸುಬ್ರಾಯನಪೇಟೆ ಗ್ರಾಮದ ಒಬ್ಬ ಸಣ್ಣ ಗ್ರಾಮದ ಅಲ್ಲಿ ಜನಿಸಿ 1987ರಲ್ಲಿ ಗ್ರಾಮ ಪಂಚಾಯಿತಿ ಮಂಡಲ ಪಂಚಾಯಿತಿಯಿಂದ ಪ್ರಾರಂಭ ಮಾಡಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ 2 ಬಾರಿ ಸ್ಪರ್ಧೆ ಮಾಡಿ 2010ರಲ್ಲಿ ನಮ್ಮ ಕ್ಷೇತ್ರದ ಸಚಿವರು ಈಗ ಅವರ ಮುಖಂಡತ್ವದಲ್ಲಿ ಅವರ ಅಭಿಮಾನದಿಂದ ನಾನು ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯತ್ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿರುತ್ತೇನೆ. ಈಗ ನಾನು ಸುಮಾರು ಬೈರೇಗೌಡರ ಕ್ಷೇತ್ರ, ನಮ್ಮದು ವೇಮಗಲ್ ಕ್ಷೇತ್ರ ಇತ್ತು. ಬೈರೇಗೌಡರ ಕ್ಷೇತ್ರದ ಸಮೇತ ನಾನು ಒಂದು ಸಾರಿ ತಾಲೂಕು ಪಂಚಾಯಿತಿ, ಒಂದು ಸಾರಿ ಜಿಲ್ಲಾ ಪಂಚಾಯಿತಿ ಸದಸ್ಯನಾಗಿ ಕೆಲಸ ಮಾಡಿದ್ದೆ. ಅದೇ ರೀತಿಯಾಗಿ ಈ ಕ್ಷೇತ್ರ ಮರುವಿಂಗಡಣೆ ಆದಾಗ ನಮ್ಮ ಕೃಷ್ಣ ಬೈರೇಗೌಡರು 2 ಸಾರಿ ಶಾಸಕರಾಗಿ ಅವ್ರ ಜೊತೆಯಲ್ಲಿ ನಾನು ಕೆಲಸವನ್ನು ಮಾಡಿದ್ದೇನೆ. ಅದೇ ರೀತಿಯಾಗಿ ಕ್ಷೇತ್ರ ವಿಂಗಡಣೆ ಆದಾಗ ಚಿಂತಾಮಣಿ ಕ್ಷೇತ್ರಕ್ಕೆ ನಮ್ಮ ಗ್ರಾಮ ಹೋಗಿ ಚಿಂತಾಮಣಿ ಕ್ಷೇತ್ರದಲ್ಲೂ ಸಮೇತ ಕೈವಾರ ಈ ಕಡೆ ಹೋದಾಗ 2010ರಲ್ಲಿ ಮತ್ತೆ ಜಿಲ್ಲಾ ಪಂಚಾಯಿತಿ ಸದಸ್ಯನಾಗಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷನಾಗಿ ಕೆಲಸವನ್ನು ಮಾಡಿರ್ತಕ್ಕಂಥ ಭಾಗ್ಯ ಈ ಕೈವಾರ ಕ್ಷೇತ್ರದ ಜನತೆ ಮತ್ತು ನಮ್ಮ ನಾಯಕರಾದಂಥ ಸುಧಾಕರ್ ಅವರು, ಕೃಷ್ಣ ಬೈರೇಗೌಡರವರ ಮುಖಂಡತ್ವದಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ದೇನೆ. ಅಂಥ ಯುವ ಮುಖಂಡರುಗಳ ಜೊತೆಯಲ್ಲಿ ಕೆಲಸ ಮಾಡೋದಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ನೆಚ್ಚಿನ ರಾಜಕಾರಣದ ಆದರ್ಶ ಗುಣಗಳ ವ್ಯಕ್ತಿ ಹೆಸರನ್ನು ತಗೊಳ್ಳೋದಾದ್ರೆ ತಾವು ಯಾರ ಹೆಸರನ್ನು ತಗೊಳ್ತೀರಿ? ಆಗಿನ ಪರಿಸ್ಥಿತಿಯಲ್ಲಿ ನಮಗೆ ಬೈರೇಗೌಡರು ಆಗ್ಬೋದು, ಬೈರೇಗೌಡರು ಇದ್ದಿದ್ದು, ಆ ಕೃಷ್ಣ ಬೈರೇಗೌಡರು ಸುಧಾಕರ್ ಅವರು ಇರಲಿಲ್ಲ. ಆದರೂ ಅವ್ರಿಗೆ ನಾವು ಅಷ್ಟು ಪರಿಚಯ ಇಲ್ಲದೇ ಇದ್ರೂ ಸ್ಥಳೀಯ ಮುಖಂಡರುಗಳು ನಮ್ಮ ಮೇಲೆ ವಿಶ್ವಾಸವನ್ನು ಬಿಟ್ಟು ಗ್ರಾಮ ಪಂಚಾಯಿತಿ ನಾಮಿನೇಟೆಡ್ ಮೆಂಬರ್ ಮಾಡಿ ಅದೇ ರೀತಿಯಾಗಿ ಉಪಪ್ರಧಾನಾಗಿ ಮಾಡಿ ಅಲ್ಲಿಂದ ಪ್ರಾರಂಭ ಆಯಿತು ನಮ್ಮ ರಾಜಕೀಯ. ತಮ್ಮ ಇಡೀ ರಾಜಕೀಯ ಜೀವನದಲ್ಲಿ ತಮ್ಮದೇ ಆದಂಥ ಒಂದು ಕ್ಷೇತ್ರಕ್ಕೆ ಯಾವ ರೀತಿ ಕೊಡುಗೆಗಳನ್ನು ಹಾಗೂ ಆದ್ಯತೆಯನ್ನು ತಾವು ಕೊಟ್ಟಿದ್ದೀರಿ? ನಾನು ಪ್ರಥಮವಾಗಿ ಹೇಳ್ದಂಗೆ ಇಲ್ಲಿ ನಮಗೆ ಸ್ಥಳೀಯ ಮುಖಂಡರಿಗೆ ಎಷ್ಟು ಜವಾಬ್ದಾರಿ ಇತ್ತು, ನಮ್ಮ ಮೇಲಿನ ಅಧಿಕಾರಿಗಳು ಮೇಲೆ ರಾಜಕೀಯದವರು ನಮಗೆ ಬಹಳ ಗುಣಗಳನ್ನು ಹೇಳ್ಕೊಟ್ಟಿದ್ದಾರೆ. ಇವತ್ತು ಬೈರೇಗೌಡರಾಗ್ಬೋದು, ಬೈರೇಗೌಡರು ನಮಗೆ ಶಾಸಕರಾಗಿದ್ದಾಗ ನಮ್ಮ ಪಾತ್ರ ತುಂಬ ಕಡಿಮೆನೇ ಇರ್ತಾಯಿತ್ತು. ಏಕೆಂದರೆ ಹೆಚ್ಚಿನ ಜವಾಬ್ದಾರಿ ಅವರು ವಹಿಸ್ಕೊಂಡವರು, ಅವ್ರ ಮಾರ್ಗದರ್ಶನದಲ್ಲಿ ನಾವು ಅವ್ರು ಏನು ಹೇಳ್ತಾರೆ ಅದನ್ನೇ ಮಾಡ್ಕೊಂಡು ಬಂದ್ವಿ. ಬೈರೇಗೌಡರಿದ್ದಾಗೇ ಪ್ರತಿ ಒಂದು ಗ್ರಾಮಕ್ಕೂ ಡಾಂಬರೀಕರಣ ರಸ್ತೆಯನ್ನು ಮಾಡಿದ್ರು. ಕುಡಿಯುವ ನೀರಿನ ಬಗ್ಗೆ ಪ್ರತಿ ಸಣ್ಣ ಹಳ್ಳಿಗೂ ಅವ್ರು ಮಾಡಿಕೊಟ್ಟಿದ್ರು. ಅದರಿಂದ ನಮ್ಗೆ ಅರ್ಧ ನಾಯಕರಿರುವಾಗ ನಮಗೆ ಹೆಚ್ಚಿನ ಒತ್ತಡಗಳಿರೋದಿಲ್ಲ. 1990ರ ಪೂರ್ವದ ರಾಜಕೀಯಕ್ಕೂ ಹಾಗೂ ನಂತರದ ಈಗಿನ ರಾಜಕೀಯಕ್ಕೂ ವ್ಯತ್ಯಾಸ ತಿಳಿಸೋಕೆ ಇಷ್ಟಪಟ್ಟರೆ ತಾವು ಏನು ವ್ಯತ್ಯಾಸನ ತಿಳಿಸ್ಲಿಕ್ಕೆ ಜನತೆ ಮುಂದೆ ಇಷ್ಟಪಡ್ತೀರಿ? ಇವತ್ತು ರಾಜಕೀಯ ಕೆಟ್ಟೋಗಿಲ್ಲ. ರಾಜಕೀಯ ಮುಖಂಡರುಗಳು ಇವತ್ತು ಚುನಾವಣೆಗಳು ನಾವು ನೋಡ್ತೀವಿ. ನಾನು
2000 ಎಲೆಕ್ಷನ್ ನಿಂತಾಗ ಇಲ್ಲಿ ಓಕೆ. ಬೈರೇಗೌಡರು ಶಾಸಕರಾಗಿದ್ದರು. ಅವರು ಇಲ್ಲಿ ಕಾಂಪಿಟೇಷನ್ ಬಂತು. ಇಲ್ಲಿ ಜಾತಿ ರಾಜಕೀಯ, ಹಣ ರಾಜಕೀಯ, ಬಲ ರಾಜಕೀಯ, ತೋಳು ಬಲ ರಾಜಕೀಯ ಅಂತ ಅವೇನೂ ಇರಲಿಲ್ಲ ಇಲ್ಲಿ ಆ ಹೊತ್ತಿನದಲ್ಲಿ. ಇಲ್ಲಿ ಒಬ್ಬ ಮುಸ್ಲಿಮ್ಸ್ ನಮಗೆ ಕಾಂಪಿಟೇಷನ್ ಟಿಕೆಟ್ಗೆ, ಪಾರ್ಟಿ ಟಿಕೆಟ್ಗೆ. ನಮ್ಮದು ಇಲ್ಲಿ ಜಾತಿ ಲೆಕ್ಕ ಹಾಕೋದ್ರೆ 30 ಓಟ್ ಇದೆ ನಮ್ಮ ಜಾತಿ ಇಲ್ಲಿ ಕೈವಾರ ಕ್ಷೇತ್ರದಲ್ಲಿ. ಓಕೆ. ಅಂಥ ಪರಿಸ್ಥಿತಿಯಲ್ಲಿ ಬೈರೇಗೌಡರಿಗೆ ಟಿಕೆಟ್ ಹಂಚೋ ಸಮಸ್ಯೆ ಬಂದಾಗ ಅವ್ರಿಗೆ ಬಹಳ ಇದಾಯಿತು. ಒಂದು 5,000 6,000 ಮತಗಳು ಮುಸ್ಲಿಮ್ಸ್ ಇದೆ. ಚಿನ್ನಪ್ಪನವ್ರದ್ದು ಖಾಲಿ 30 ಓಟ್ ಇದೆ. ಹಿಂಗೆ ನಾನು ಟಿಕೆಟ್ ಕೊಡೋದು ಅಂತ ಒಂದು ಯೋಚನೆ ಅವ್ರಿಗೆ ಬಂತು. ಏನಪ್ಪ ಈ ಚಿನ್ನಪ್ಪನ ಟಿಕೆಟ್ ಕೇಳ್ತಾ ಇದ್ದಾನೆ, ಹಿಂಗೆ ಒಂದು ಮತ ಇಷ್ಟಿದೆ, ಮುಸ್ಲಿಮ್ಸ್ಗೂ ಚಿನ್ನಪ್ಪನಿಗೂ ಎಷ್ಟು ವ್ಯತ್ಯಾಸ ಐತೆ, ಟಿಕೆಟ್ ಹೆಂಗೆ ಕೊಡೋದು ನಾನು ಅಂತ. ಅಯ್ಯಪ್ಪ ಸತ್ತೋಗಿದ್ದಾರೆ ಇವತ್ತು, ರಾಮಕೃಷ್ಣಪ್ಪ ಅಂತ ಸಾಮಾನ್ಯ ಕಾರ್ಯಕರ್ತ, ಆ ಗ್ರಾಮಕ್ಕೆ ಒಬ್ಬ ಮುಖಂಡರು. ಅವರು ಹೇಳಿದ್ರಂತೆ ಬೈರೇಗೌಡರಿಗೆ, ಇಲ್ಲಪ್ಪ ನೀನು ಆ ಥರ ಮಾಡಬೇಡ, ಚಿನ್ನಪ್ಪನವರು ಅವರು ಹೆಂಡ ಸಾರಾಯಿ ಬ್ರಾಂದಿ ಮಾರ್ಕೊಂಡಿದ್ರು, ಒಂದು ಮನೆ ಆದರೂ ಬಹಳ ಟೆಚ್ಚಿದೆ ಅವ್ರಿಗೆ, ಎಲ್ಲದಕ್ಕೂ ಅವರು ಸಹಕಾರ ಮಾಡ್ತಾರೆ, ನೀನು ಅವ್ರಿಗೆ ಟಿಕೆಟ್ ಕೊಡಲೇಬೇಕು ಅಂದಾಗ ಬೈರೇಗೌಡರು ನನಗೆ ಟಿಕೆಟ್ ಕೊಟ್ಟರು. ಓಕೆ. ಟಿಕೆಟ್ ಕೊಟ್ಟ ನಂತರ ಸಮಸ್ಯೆಗಳು ಉದ್ಭವ ಆಯಿತು. ಯಾಕೆಂದರೆ ಇಲ್ಲಿ ಯಾರೂ ಆಕಾಂಕ್ಷಿಗಳು ಇರಲಿಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಜನತೆ ಏನಕ್ಕೆ ಮತವನ್ನ ನೀಡಬೇಕು ಅನ್ನೋ ಒಂದು ಪಕ್ಷದ ಮಾಹಿತಿಯನ್ನ ಜನತೆ ಮುಂದೆ ಸ್ಪಷ್ಟೀಕರಿಸ್ತಾರೆ. ಇವತ್ತು ಕಾಂಗ್ರೆಸ್ಸು ದೇಶದಲ್ಲಿ ಮೊದಲಿಂದನೂ ಯಾವ್ಯಾವ ಥರ ನಮ್ಮ ದೇಶನ ಮುನ್ನಡೆಸ್ಕೊಂಡು ಹೋಗಿದೆ. ಇವತ್ತು ನಾವು ನಿಮ್ಮ ಮುಖಾಂತರ ನೆನೆಸ್ಕೊಳ್ಬೇಕಾದ್ರೆ ಮನಮೋಹನ್ ಸಿಂಗ್ ಅವರು ಇಲ್ಲ ಅಂದಿದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಅವತ್ತೇನು ನೆರೆಗೆ ಆಗ್ಬೋದು, RBI ಗವರ್ನರ್ ಆಗಿ ಹಣಕಾಸಿನ ಪರಿಸ್ಥಿತಿ ಇರ್ಬೋದು. ಇವತ್ತು ಅವರೆಲ್ಲ ತಂದಿದ್ದಕ್ಕೇ ಇವತ್ತು ಇವರು ಈ ಸರ್ಕಾರವನ್ನು ನಡೆಸ್ಕೊಂಡು ಹೋಗೋದಕ್ಕೆ ದೇಶದಲ್ಲಿ ಆಗ್ತಾಯಿದೆ. ಅದೇ ನಮ್ಮ ರಾಜ್ಯದಲ್ಲಿ ಇವತ್ತು ನಮ್ಮ ಸಿದ್ದರಾಮಯ್ಯನವರು ಏನು 2014ರಿಂದ 5 ವರ್ಷಗಳ ಅವ್ರು ಏನೇನು ಸ್ಕೀಮ್ಗಳು ಮಾಡಿದ್ರು ಅಂತ ನಾವು ನೆನೆಸ್ಕೊಳ್ಬೇಕಾದ್ರೆ ದೊಡ್ಡ ಪಟ್ಟಿನೇ ಮಾಡಬೇಕಾಗ್ತದೆ. ಮೊದಲು ಯಾವುದೇ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಅಂದರೆ ಅದನ್ನು ಈಡಿಸೋವರೆಗೂ ಅವರು ಬೇರೆ ಕಡೆ ಯೋಚನೆ ಮಾಡೋದಿಲ್ಲ ಅವರು, ನಮ್ಮ ಸಿದ್ದರಾಮಯ್ಯ. ನಮ್ಮ ರಾಜ್ಯದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಎಷ್ಟು ಮುಖ್ಯನೋ ನಮ್ಮ ದೇಶದಲ್ಲೂ ಕಾಂಗ್ರೆಸ್ ಸರ್ಕಾರ ಮುಖ್ಯ ಆಗಬೇಕು ಅಂತ ನನ್ನ ಉದ್ದೇಶ. ಇವತ್ತು ನಮ್ಮ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಮೊನ್ನೆ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ನಾಯಕರಿಗೆ ನಾವು ಯಾವ ಥರ ಕಾಂಗ್ರೆಸ್ ಪಕ್ಷದಿಂದ ಮತವನ್ನು ಕೊಟ್ಟಿದ್ದೀವಿ, ಅದೇ ರೀತಿಯಾಗಿ ನಾಳೆ ಬರ್ತಕ್ಕಂಥ ಚುನಾವಣೆಗಳಲ್ಲಿ ದಯವಿಟ್ಟು ಎಲ್ಲ ಕಾಂಗ್ರೆಸ್ ಇವತ್ತಿಗೆ ಮತವನ್ನು ಕೊಡಬೇಕಂತೇಳಿ ನಿಮ್ಮಲ್ಲಿ ಕೇಳ್ಕೊಂಡು. ತಾವು ಕೇಳಿದ್ರಲ್ಲ ವೀಕ್ಷಕರೇ, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕು ವಿಧಾನಸಭಾ ಮತಕ್ಷೇತ್ರದಲ್ಲಿನ ಕೈವಾರ ಕ್ಷೇತ್ರದ ಜಿಲ್ಲಾ ಪಂಚಾಯಿತಿ ಕ್ಷೇತ್ರದ ಈ ಹಿಂದೆ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ SN ಚಿನ್ನಪ್ಪನವರು ಆಡಿರ್ತಕ್ಕಂತಹ ಮಾತುಗಳನ್ನು, ಇಂತಹ ರಾಜಕಾರಣಿಗಳು ತಮ್ಮ ವೈಯಕ್ತಿಕ ಜೀವನವನ್ನು ಸಹ ಮರೆತು ರಾಜಕೀಯಕ್ಕೆ ಬಂದು ಸಮಾಜ ಸೇವೆಯನ್ನ ಮಾಡ್ತಾ ಇರ್ತಾರೆ ವೀಕ್ಷಕರೇ. ಇಂಥವರನ್ನ ಗುರುತಿಸಿ ತಮ್ಮ ಮುಂದೆ ಇಟ್ಟಿದ್ದೇವೆ. ನೆನಪಿರಲಿ ವೀಕ್ಷಕರೇ, ಆಯ್ಕೆಯು ನಿಮ್ಮದೇ, ನಿರ್ಧಾರವು ನಿಮ್ಮದೇ, ಭರವಸೆ ಮಾತ್ರ ನಮ್ಮದು ಅಂತ ಹೇಳ್ತಾ ಮತ್ತು ಚುನಾವಣಾ ಸಂದರ್ಭಗಳಲ್ಲಿ ತಪ್ಪದೆ ಓಟನ್ನ ಮಾಡಿ ನಿಮ್ಮ ಹಕ್ಕನ್ನ ದಯಮಾಡಿ ಚಲಾಯಿಸಿ. ಜೈ ಹಿಂದ್, ನಮಸ್ಕಾರ.